ನಮಸ್ಕಾರ ಪ್ರಿಯರೇ, ಈ ಹೋಪ್ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕೆ ಸಿದ್ಧರಾಗಿರುವಂಥ ನನ್ನ ಎಲ್ಲ ಪ್ರಿಯ ವಿಶ್ವಾಸಿಗಳಿಗೆ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮಗೆ ವಂದನೆಯನ್ನು ತಿಳಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಹಾಗಾದರೆ ಬನ್ನಿ, ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಈ ದಿನದಲ್ಲಿ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ಸ್ವರ್ಗೀಯ ರಕ್ಷಕನಲ್ಲಿ ತಂದೆಯಾದ ದೇವರೇ, ಈ ವಿಶೇಷವಾದ ದಿನದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಿನ್ನ ಭಕ್ತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅನೇಕ ದಿವಸಗಳಿಂದಲೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ಪ್ರಿಯರನ್ನು ವಿಶೇಷವಾಗಿ ನೀನು ಆಶೀರ್ವದಿಸಿ ಕಾಪಾಡು. ಒಂದು ವೇಳೆ ಸ್ವಾಮಿ ಅವರ ಕುಟುಂಬದಲ್ಲಿ ಏನಾದರೂ ದುಃಖ, ಕಣ್ಣೀರು, ಅನಾರೋಗ್ಯದ ಸಮಸ್ಯೆಗಳಿರುವುದಾದರೆ ಯೇಸುವೆ, ಘನರಲ್ಲಿ ಘನ ವೈದ್ಯನಾದಂಥ ನೀನು ಅವರಿಗೆ ಬಿಡುಗಡೆಯನ್ನು ದಯಪಾಲಿಸಿಕೊಡು. ಅವರ ಮಕ್ಕಳು ಒಂದು ವೇಳೆ ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುವುದಾದರೆ ನಿನ್ನ ಕೃಪಾ ಕಟಾಕ್ಷ ಅವರ ಮೇಲೆ ಸದಾಕಾಲ ಇರಲಿ ಸ್ವಾಮಿ. ವಿಶೇಷವಾಗಿ ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ವಾಕ್ಯದ ನಂಬಿಕೆಯಲ್ಲಿ ಬೇರೂರಿ ನಿಲ್ಲಿಕ್ಕಾಗುವಂತೆಯೂ ಕ್ರಿಸ್ತನ ಎರಡನೇ ಬರಣಕ್ಕೆ ಸಿದ್ಧರಾಗಲಿಕ್ಕಾಗುವಂತೆಯೂ ಮಹತ್ತರವಾದ ಕೃಪೆಯನ್ನು ದಯಪಾಲಿಸಿಕೊಡಬೇಕೆಂದು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಭಾಳ ಸಂತೋಷ. ಮತ್ತೊಮ್ಮೆ ದೇವರ ದೈವಿಕ ಸಂದೇಶವನ್ನು ನೀಡುವಂಥ ಅವಕಾಶವನ್ನು ದೇವರು ನನಗೆ ದಯಪಾಲಿಸಿಕೊಟ್ಟಿದ್ದಾನೆ. ಹಾಗೂ ಕೇಳುವಂಥ ನಿಮ್ಮನ್ನು ಕೂಡ ದೇವರು ವಿಶೇಷವಾಗಿ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತಿನ ಸಂದೇಶದ ಮುಖ್ಯ ಭಾಗವನ್ನು ನಾವು ನೋಡುವಾಗ, ದೇವರ ಪ್ರೀತಿಯಲ್ಲಿ ಭರವಸವಿಡಿರಿ. ದೇವರ ಪ್ರೀತಿಯಲ್ಲಿ ಭರವಸೆ ಮತ್ತು ನಂಬಿಕೆಯನ್ನು ಇಟ್ಟಾಗ ದೇವರು ನಮಗೆ ಮನಃಶಾಂತಿಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ಲೋಕದಲ್ಲಿ ಮನಃಶಾಂತಿ, ಮನಸ್ಸಿಗೆ ಶಾಂತಿ ಅನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಯಾಕೆಂದರೆ ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮೊದಲೇ ಯೆಶಾಯ ಪ್ರವಾದಿ ಹೇಳುವಂಥ ಮಾತು, ಆತನು ಸಮಾಧಾನದ ಪ್ರಭು ಆಗಿದ್ದಾನೆ. ಇವತ್ತು ಸಮಾಧಾನ ಇದೆಯಾ? ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನಮಗೆ ಎಲ್ಲ ಇದೆ, ಹಣ ಇದೆ, ಆಸ್ತಿ ಇದೆ, ಒಂದು ಒಳ್ಳೆಯ ಸುಂದರವಾದಂಥ ಮನೆಯನ್ನು ತೆಗೆದುಕೊಂಡಿದ್ದೇವೆ, ಒಳ್ಳೆಯ ಕಾರನ್ನು ನಾವು ತೆಗೆದುಕೊಂಡಿದ್ದೇವೆ, ಆದರೂ ಕೂಡ ಮನಃಶಾಂತಿ, ಸಮಾಧಾನನೇ ಇಲ್ಲ. ಇನ್ನು ಕೆಲವರು ಹೇಳುವಂಥದ್ದು, ಅಯ್ಯೋ ನಾವು ಸಂತೋಷ ಭರಿತರಾಗಿ ಇಬ್ಬರು ಕೂಡ ಕೆಲಸದಲ್ಲಿದ್ದೇವೆ, ಮದುವೆ ಆಗಿದ್ದೇವೆ, 5 ವರ್ಷಗಳಾಗಿದೆ, 10 ವರ್ಷಗಳಾಗಿದೆ, ನಮಗೆ ಮಕ್ಕಳ ಭಾಗ್ಯವೇ ಇಲ್ಲ ಎಂಬುದಾಗಿ ಕೆಲವರು ವ್ಯಕ್ತಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಆದರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಯೋಹಾನನು ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀವು ನನ್ನಲ್ಲಿದ್ದು. ನಾವು ದೇವರಲ್ಲಿ ಇರಬೇಕಾದರೆ ದೇವರ ವಾಕ್ಯದಲ್ಲಿ ದೃಢವಾಗಿ ನಾವು ಭರವಸೆ, ವಿಶ್ವಾಸದಲ್ಲಿಯೂ ನಂಬಿಕೆಯಲ್ಲಿ ಇದ್ದಾಗ ಮಾತ್ರ ಕ್ರಿಸ್ತನಲ್ಲಿ ನಾವಿದ್ದೇವೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ. ಕೇವಲ ಕಾಟಾಚಾರದ ಕ್ರೈಸ್ತತ್ವದಲ್ಲಿ ನಾವು ಜೀವಿಸುವುದರಿಂದ, ಸಂಪ್ರದಾಯದ ಕ್ರೈಸ್ತರಾಗಿ ಜೀವಿಸುವುದರಿಂದ ದೇವರು ನಮ್ಮನ್ನು ಪ್ರೀತಿಸುವುದಕ್ಕೆ ಸಾಧ್ಯವಿಲ್ಲ, ನಮಗೆ ಮನಃಶಾಂತಿಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ನಾವು ಸಂಪ್ರದಾಯದ ಕ್ರೈಸ್ತರಾಗಬಾರದು. ನಾವು ದೇವರ ವಾಕ್ಯ ಆಜ್ಞೆಗಳನ್ನು ಕೈಕೊಂಡು ಕ್ರಿಸ್ತನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಕೂಡ ಪರಿಶುದ್ಧರಾಗಿ ಆತನ ನೀತಿಯ ಮಾರ್ಗದಲ್ಲಿ ನಾವು ಹೋಗುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ಉದಾಹರಣೆಗೆ, ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ಗೌರವಿಸಬೇಕು. ಪ್ರಿಯ ವೀಕ್ಷಕರೇ, ನಮ್ಮ ಭಾರತ ದೇಶದ ಸಂವಿಧಾನವನ್ನು ನಾವು ಗೌರವಿಸಬೇಕು. ನಾವು ಇರುವಂಥ ಧರ್ಮದ ನಿಯಮಗಳನ್ನು ಪರಿಪಾಲಿಸಬೇಕು. ಹಾಗೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಂಬಿಗಸ್ತರಾಗಿ ಜೀವಿಸುವಾಗ ಸಮಾಜ ನಮ್ಮನ್ನು ಪ್ರೀತಿಸುತ್ತದೆ, ಸಮಾಜವು ನಮ್ಮನ್ನು ಗೌರವಿಸುತ್ತದೆ. ಯಾವಾಗ ಸಮಾಜ ನಮ್ಮನ್ನು ಗೌರವಿಸಿ ಪ್ರೀತಿಸಿ ನಮ್ಮನ್ನು ಇವರು ಒಳ್ಳೆಯ ಮಕ್ಕಳು, ಇವರು ಒಳ್ಳೆಯ ಜನಾಂಗ ಎಂಬುದಾಗಿ ಕರೀತಾರೆ, ಅಂಥ ಒಂದು ಜೀವಿತದಲ್ಲಿ ನಾವು ಹೋಗಬೇಕು ಪ್ರಿಯರೇ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡ ನಿರಂತರವಾದಂಥ ಮನಃಶಾಂತಿಯನ್ನು ತನ್ನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಜೀವಿಸುವವರಿಗೆ ಯಾವಾಗಲೂ ಕೂಡ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳುವಂಥದ್ದು, ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದೇನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು.
ಎಷ್ಟೋ ಜನ ಹೇಳ್ತಾರೆ ಪ್ರಿಯರೇ, ಕ್ರೈಸ್ತ ಧರ್ಮ ಅನ್ನುವಂಥದ್ದು ಸುಖ ಶಾಂತಿಯ ಒಂದು ಧರ್ಮ ಎಂಬುದಾಗಿ. ಕ್ರೈಸ್ತತ್ವದ ಜೀವಿತ ಬಹಳ ಈಸಿಯಾಗಿದೆ, ಬಹಳ ಸುಲಭವಾಗಿದೆ. ನಾವು ಒಂದು ಸಾರಿ ನಾವು ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ಆಯಿತು, ಒಂದು ಸಭೆಯಲ್ಲಿ ವಿಶ್ವಾಸಿಗಳಾಗಿ ಜೀವಿಸುವಾಗ ನಮಗೆ ಎಲ್ಲ ರೀತಿಯಲ್ಲೂ ಮನಃಶಾಂತಿ ಇದೆ ಎಂಬುದಾಗಿ ಕೆಲವರ ಭಾವನೆಯಾಗಿದೆ. ಆದರೆ ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನೇ ಹೇಳಿದಂಥ ಮಾತು, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳುಂಟು ಪ್ರಿಯರೇ. ಅನೇಕ ವಿಶ್ವಾಸಿಗಳು, ಅನೇಕ ಸಭಾಪಾಲಕರು, ಸುವಾರ್ಥ ಸೇವಕರು, ಅನೇಕರು ದೊಡ್ಡದಾಗಿ ಬೋಧನೆಯನ್ನು ಮಾಡುತ್ತಾರೆ, ಯೇಸುವನ್ನ ನಂಬಿರಿ, ಯೇಸುವನ್ನ ನಂಬಿರಿ, ನಿಮ್ಮ ಕಷ್ಟಗಳು ಮಾಯವಾಗ್ತದೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯೇಸುವನ್ನ ನಂಬುವುದರಿಂದ ನಮ್ಮ ಕಷ್ಟಗಳು ಹೋಗುತ್ತೆ ಎಂಬುದಾಗಿ ನಾವು ತಿಳ್ಕೊಳ್ಬಾರ್ದು. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ನಾವು ಯೇಸುವನ್ನು ನಂಬ್ತೇವೆ, ಆದರೆ ನಮ್ಮ ಜೀವಿತದಲ್ಲಿರುವಂಥ ಪಾಪದ ಜೀವಿತವನ್ನು, ಕುಡಿಕತನ, ದುಂದೌಟನ, ಅನೇಕ ಅಸಹ್ಯ ಕಾರ್ಯಗಳನ್ನು ನಾವು ಬಿಡುವುದಕ್ಕೆ ಹೋಗುವುದಿಲ್ಲ ಪ್ರಿಯರೇ. ಅದನ್ನು ಇಟ್ಕೊಂಡು ನಾವು ಯೇಸುವನ್ನು ನಂಬಿದ್ದೇವೆ, ಯೇಸು ಕ್ರಿಸ್ತನ ವಾಕ್ಯವನ್ನು ಅಂಗೀಕರಿಸಿಕೊಂಡಿದ್ದೇವೆ ಎಂಬುದಾಗಿ ಹೇಳುವುದರಿಂದ ಪ್ರಯೋಜನವಿಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರ ವಾಕ್ಯ ಹೇಳುವಂಥದ್ದು, ದೇವರ ಪ್ರೀತಿಯಲ್ಲಿ ನಾವು ಭರವಸೆಯನ್ನು ಇಡಬೇಕು. ಆತನ ವಾಕ್ಯದ ಮೇಲೆ ನಂಬಿಕೆಯನ್ನು ಇಟ್ಟಾಗ ದೇವರ ವಾಕ್ಯದ ಹೇಳ್ತದೆ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳುಂಟು, ಧೈರ್ಯವಾಗಿರಿ. ಆದರೂ ಯೇಸು ಕ್ರಿಸ್ತನು ಒಂದು ಧೈರ್ಯವನ್ನು ಕೊಡ್ತಾನೆ. ಏನೇ ನನ್ನ ನಿಮಿತ್ತವಾಗಿ ಕಷ್ಟ, ಹಿಂಸೆಗಳು, ವೇದನೆಗಳು ಬರುವುದಾದರೆ ನೀವು ಧೈರ್ಯವಾಗಿರಿ ಎಂಬುದಾಗಿ ಹೇಳುವಂಥದ್ದು ನೋಡುತ್ತೇವೆ. ಯಾಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂಥದ್ದು ನೋಡುತ್ತೇವೆ. ಯೇಸು ಕ್ರಿಸ್ತನು ಇಲ್ಲಿ ಲೋಕದಕ್ಕೆ ಬಂದಂಥ ಸಮಯದಲ್ಲಿ ಆತನು ರಾಜನಾಗಿ ಜನಿಸಲಿಲ್ಲ ಪ್ರಿಯರೇ. ಆತನ ಒಂದು ಜನನದ ಸ್ಥಿತಿಗತಿಗಳನ್ನು ನೋಡುವಾಗ ಆತನಿಗೆ ಸ್ಥಳವಿಲ್ಲದೆ ಆತನು ಬೆತ್ಲೆಹೇಮಿನ ಒಂದು ದನದ ಕೊಟ್ಟಿಗೆಯಲ್ಲಿ ಆತನು ಜನಿಸಿದನು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನ ಬೆಳವಣಿಗೆಯಲ್ಲಿ ಅನೇಕ ಕಷ್ಟಗಳು ಬಂತು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಕೂಡ ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುವಂಥ ಪರಿಸ್ಥಿತಿ ಇತ್ತು ಪ್ರಿಯರೇ. ಅನೇಕರು ಆತನನ್ನು ಹೊಗಳಿದರು, ಆತನ ಮುಖಕ್ಕೆ ಹುಗುಳಿದರು, ಕೊರಡೆಗಳಿಂದ ಒಡಿಸಿದರು ಪ್ರಿಯರೇ, ಚಾಟಿಯಿಂದ ಒಡಿಸಿದರು. ನಂತರ ಆತನನ್ನು ಶಿಲುಬೆಗೆ ಹಾಕಿದರು, ಬೆತ್ತದಿಂದ ಹೊಡೆದರು, ಮುಳ್ಳಿನ ಕಿರೀಟವನ್ನು ಹಾಕಿದರು ಪ್ರಿಯರೇ. ಇಷ್ಟೇ ಎಲ್ಲ ಹಿಂಸೆಯನ್ನು ಯೇಸು ಕ್ರಿಸ್ತನು ಯಾತಕ್ಕೋಸ್ಕರ ಆತನು ಪಡೆದುಕೊಂಡ? ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಆತನು ಶಿಲುಬೆ ಮೇಲೆ ಎಲ್ಲ ಭಾರವನ್ನು ಹೊತ್ತುಕೊಂಡ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಖಂಡಿತವಾಗಿಯೂ ಯೇಸು ಕ್ರಿಸ್ತನು ಹೇಳುವಂಥದ್ದು, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಉಂಟು, ನಾನು ಲೋಕವನ್ನು ಜಯಿಸಿ ಬಂದಿದ್ದೇನೆ, ನೀವು ಧೈರ್ಯವಾಗಿರಿ ಎಂಬುದಾಗಿ. ಆದುದರಿಂದ ನಾವು ಧೈರ್ಯವನ್ನು ಕಳೆದುಕೊಳ್ಳಬಾರದು. ನಾವು ಯಾವುದೇ ಧೈರ್ಯವನ್ನು ಕಳೆದುಕೊಂಡಾಗ ನಮ್ಮ ಜೀವಿತ ಕುಂದು ಹೋಗುವಂಥದ್ದಾಗಿದೆ ಪ್ರಿಯರೇ. ಆದುದರಿಂದ ನಾವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸ ಬಿಟ್ಟು ಜೀವಿಸುವಾಗ ದೇವರು ನಮಗೆ ಧೈರ್ಯವನ್ನು ಕೊಡುವುದರ ಮೂಲಕವಾಗಿ ಆತನು ಎಲ್ಲ ಕಷ್ಟಗಳಿಂದ ಆತನು ಬಿಡಿಸುವಂಥವನಾಗಿದ್ದಾನೆ. ಯಾಕೆಂದರೆ ಭಕ್ತನಾದಂಥ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಸ್ಪಷ್ಟವಾಗಿ ಒಂದು ವಾಕ್ಯವನ್ನು ಹೇಳುವಂಥದ್ದು, ನಾನು ನಿಮಗೆ ಯಾವುದೇ ಶೋಧನೆಗಳನ್ನು ಬರಗೊಡಿಸುವುದಿಲ್ಲ, ಆ ಶೋಧನೆಗಳು ಬಂದರೂ ಕೂಡ ಅದು ಸ್ವಲ್ಪ ಕಾಲ ಮಾತ್ರ ಇರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದುದರಿಂದ ಎಷ್ಟೋ ಜನರು ಕಷ್ಟಗಳು, ಹಿಂಸೆಗಳು ಬರುವಾಗ, ಅನೇಕರು ಕಷ್ಟಗಳು, ಹಿಂಸೆಗಳು ಬರುವಂಥ ಸಮಯದಲ್ಲಿ ಅವರು ಕ್ರೈಸ್ತತ್ವವನ್ನು ಬಿಟ್ಟು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಆದುದರಿಂದ ನಾವು ನಂಬಿಕೆಯಲ್ಲಿ, ವಾಕ್ಯದಲ್ಲಿ ದೃಢವಾಗಿದ್ದಂಥ ಸಮಯದಲ್ಲಿ ಎಲ್ಲವನ್ನು ಜಯಿಸುವುದಕ್ಕೆ ಸಾಧ್ಯ. ಆದುದರಿಂದ ನಾವು ದೇವರಲ್ಲಿದ್ದುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮನಃಶಾಂತಿಯನ್ನು ನಾವು ಹೊಂದಬೇಕಾಗಿದೆ. ಇದಕ್ಕೆ ಒಂದು ದೃಷ್ಟಾಂತವನ್ನು ನಾವು ನೋಡುವುದಾದರೆ, ಲೂಕನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಲ್ಲಿ ಯೇಸು ಕ್ರಿಸ್ತನು ಮಾರ್ತಳು ಮತ್ತು ಮರಿಯಳ ಮನೆಗೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನು ಮನಃಶಾಂತಿಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಆತನ ವಾಕ್ಯವನ್ನು ಕೇಳುವುದಕ್ಕೆ ನಾವು ಯಾವಾಗಲೂ ಕೂಡ ಸಿದ್ಧರಾಗಿರಬೇಕು. ಹಾಗಾಗಿ ಇಲ್ಲಿ ಮಾರ್ತಳು ಮತ್ತು ಮರಿಯಳ ಮನೆಗೆ ಹೋದಂಥ ಸಮಯದಲ್ಲಿ ಆ ವಾಕ್ಯವನ್ನು ಓದುವುದಾದರೆ, ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಿಂದ 42ರ ತನಕ, ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿಯೂ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಾ ಇದ್ದಳು. ಯಾರು ಎಂಬುದಾಗಿ ನೋಡುವಾಗ ಮರಿಯಳು ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗ ಯೇಸು ಕ್ರಿಸ್ತನು
ಆ ಮಾರ್ತಳ ಮತ್ತು ಮರಿಯಳ ಮನೆಗೆ ಪ್ರವೇಶ ಮಾಡಿ ಆ ಮನೆಯಲ್ಲಿ ಉಳಿದುಕೊಳ್ಳುತ್ತಾನೆ. ಆ ಮನೆಯಲ್ಲಿ ಮರಿಯಳು ಆತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಯೇಸು ಕ್ರಿಸ್ತನು ಹೇಳುವಂಥ ಒಂದೊಂದು ವಾಕ್ಯವನ್ನು ಮನಪೂರ್ವಕವಾಗಿ ಆಕೆಯು ಕೇಳುತ್ತಾ ಇದ್ದಳು ಎಂಬುದಾಗಿ ನಾವು ನೋಡುತ್ತೇವೆ. ಆಕೆಯ ಒಂದು ವಿಶ್ವಾಸ, ಆಕೆಯ ಒಂದು ನಂಬಿಕೆ, ಕ್ರಿಸ್ತನ ಪಾದದ ಕೆಳಗೆ ಕುಳಿತುಕೊಂಡು ದೇವರು ಹೇಳುವಂಥ, ಯೇಸು ಕ್ರಿಸ್ತನು ಹೇಳುವಂಥ ಒಂದೊಂದು ವಾಕ್ಯವನ್ನು ಮನಪೂರ್ವಕವಾಗಿ ಆಕೆ ಕೇಳುತ್ತಾ ಇದ್ದಳು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಮಾರ್ತಳ ವಿಚಾರದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಆಕೆ ಒಂದು ವೇಳೆ ಯಾವ ವಿಶ್ವಾಸವನ್ನು ಇಟ್ಟಿದ್ದಾಳೆ, ಯಾವ ನಂಬಿಕೆಯನ್ನು ಇಟ್ಟಿದ್ದಾಳೆ, ಇಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾಳೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾಳೆ. ಆದರೆ ಆಕೆ ವಾಕ್ಯವನ್ನು ಕೇಳುವುದಕ್ಕೆ ಪ್ರಥಮ ಆದ್ಯತೆಯನ್ನು ನೀಡಬೇಕಾಗಿತ್ತು. ಆಕೆ ನಮ್ಮ ಮನೆಗೆ ಗುರು ಬಂದಿದ್ದಾನೆ, ಯೇಸು ಕ್ರಿಸ್ತನು ಬಂದಿದ್ದಾನೆ, ಆತನಿಗೆ ಅತಿಥಿ ಸತ್ಕಾರ ಮಾಡಬೇಕು ಎಂಬುದಾಗಿ ಆಕೆಯ ಅಡುಗೆಯ ಸಿದ್ಧತೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ದೇವರಲ್ಲಿ ವಿಶ್ವಾಸವನ್ನು ಇಡುತ್ತಾರೆ, ಆದರೆ ವಾಕ್ಯದ ಮೇಲೆ ನಂಬಿಕೆಯನ್ನು ಇಡುವುದಿಲ್ಲ. ಅಂದರೆ ಅರ್ಥ, ಆ ಸಬ್ಬತ್ತಿನ ಆರಾಧನೆಗೆ ಹೋಗಿ ದೇವರ ವಾಕ್ಯವನ್ನು ಕೇಳಬೇಕು, ಆತನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಕೇಳಬೇಕು. ಅದನ್ನು ಬಿಟ್ಟು ಆ ದಿನದ ವಿಶೇಷತೆಯ ಆಹಾರವನ್ನು ಸಿದ್ಧಪಡಿಸುತ್ತಾ ಇರುವಂಥವರನ್ನ ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆದುದರಿಂದ ಮರಿಯಳು ಯಾವ ರೀತಿಯಲ್ಲಿ ಯೇಸುವಿನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಆಕೆ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದಾಳೋ, ಅದೇ ರೀತಿಯಾಗಿ ನಾವು ಉತ್ತಮವಾದಂಥ ಭಾಗವನ್ನು ನಾವು ಆಯ್ಕೆ ಮಾಡಿಕೊಳ್ಳುವುದಾದರೆ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ. ನೋಡಿ, ಮಾರ್ತಳು ಬಂದು ಹೇಳುವಂಥದ್ದು, ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ, ಇದಕ್ಕೆ ನಿನಗೆ ಚಿಂತೆ ಇಲ್ಲವೇ? ನೋಡಿ, ಮಾರ್ತಳ ಒಂದು ಪ್ರಶ್ನೆ, ನನಗೆ ಒಬ್ಬಳಿಗೆ ಕೆಲಸ ಮಾಡುವುದಕ್ಕೆ ಬಿಟ್ಟಿದ್ದಾಳೆ, ಈ ವಿಷಯದಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಒಂದು ವೇಳೆ ಆ ಮಾರ್ತಳಿಗೆ ಹೇಳ್ಬೋದಾಗಿತ್ತು, ಹೌದಮ್ಮ, ನಾನು ಬಂದಿದ್ದೇನೆ, ನಾನು ಬಂದ ತಕ್ಷಣ ಈಕೆ ಹೋಗಿ ಸ್ವಲ್ಪ ಏನಾದರೂ ನನಗೆ ಆಹಾರವನ್ನು ಸಿದ್ಧ ಮಾಡಿ ನಿನಗೆ ಸಹಾಯ ಮಾಡಬೇಕಾಗಿತ್ತು, ನನಗೆ ಬೇಕಾದಂಥ ಎಲ್ಲ ರೀತಿಯ ಆಹಾರವನ್ನು, ಬೇಕಾದಂಥ ಎಲ್ಲ ರೀತಿಯ ಆಶೀರ್ವಾದಗಳನ್ನು, ಸವಲತ್ತುಗಳನ್ನು ನನಗೆ ದಯಪಾಲಿಸ್ಕೊಡಬೇಕಾಗಿತ್ತು ಎಂಬುದಾಗಿ ಹೇಳ್ಬೋದಾಗಿತ್ತು. ಆದರೆ ಮಾರ್ತಳು ಕೇಳಿದಂಥ ಒಂದು ಪ್ರಶ್ನೆಗೆ ಯೇಸುವಿನ ಒಂದು ಉತ್ತರವನ್ನು ನೋಡುವಾಗ, ನನಗೆ ನೆರವಾಗಬೇಕೆಂದು ಆಕೆಗೆ 7 ಅಂದಳು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ವಾಕ್ಯವನ್ನು ಮರಿಯಳು ಕೇಳುತ್ತಾ ಇದ್ದಾಳೆ. ಆದರೆ ಮಾರ್ತಳ ಜೀವಿತದಲ್ಲಿ ಆಕೆಯ ಭಾವನೆಯಲ್ಲಿ ಬಂದಿರುವಂಥದ್ದು, ಸ್ವಾಮಿ, ನಿನಗೆ ಚಿಂತೆ ಇಲ್ಲವೇ? ಆಕೆಗೆ ಸ್ವಲ್ಪ ನೀನು ಸ್ವಲ್ಪ ಮನವಿ ಮಾಡ್ಕೋ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಮನವಿಯನ್ನು ಮಾಡಿಕೊಳ್ಳುವುದಕ್ಕೆ ಹೋಗಲಿಲ್ಲ ಪ್ರಿಯರೇ. ಯೇಸುವಿನ ಬಂದಂಥ ಉತ್ತರವನ್ನು ನೋಡುವಾಗ, ಮಾರ್ತಳೆ, ಮಾರ್ತಳೆ, ಇಲ್ಲಿ ಯೇಸು ಕ್ರಿಸ್ತನು 2 ಸಾರಿ ಆಕೆಯ ಹೆಸರನ್ನು ಕೂಗಿ ಕರೆಯುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ. ಮೊದಲನೇದಾಗಿ ಕ್ರಿಸ್ತನಲ್ಲಿ ಭರವಸೆಯನ್ನು, ವಿಶ್ವಾಸವನ್ನು ಕಳೆದುಕೊಂಡಿದ್ಲು. ಎರಡನೇದಾಗಿ ಕ್ರಿಸ್ತನಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿದ್ದಳು. ಆದ್ದರಿಂದ ಯೇಸು ಕ್ರಿಸ್ತನು 2 ಸಾರಿ ಆಕೆಯನ್ನು ಎಚ್ಚರಿಸುವುದಕ್ಕೋಸ್ಕರವಾಗಿ, ಮಾರ್ತಳೆ, ಮಾರ್ತಳೆ, ನೀನು ಅನೇಕ ವಿಷಯಗಳಲ್ಲಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಇವತ್ತು ಅನೇಕರು ವಿಶ್ವಾಸವನ್ನು, ನಂಬಿಕೆಯನ್ನು ಕಳೆದುಕೊಂಡಂಥ ಸಮಯದಲ್ಲಿ ಅನೇಕ ಚಿಂತೆಗೆ, ಗಡಿಬಿಡಿಗೆ ಮಾರ್ತಳ ಹಾಗೆ ಸಿಲುಕಿ ಹಾಕಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಒಂದು ವೇಳೆ ನಿಮ್ಮ ಕುಟುಂಬಗಳಲ್ಲಿ ಇಂಥ ಪರಿಸ್ಥಿತಿ ಇರುವುದಾದರೆ, ಇಂಥ ಒಂದು ಚಿಂತೆ, ಗಡಿಬಿಡಿ, ಅನೇಕ ಕಷ್ಟಗಳಲ್ಲಿ ನೀವು ಸಿಲುಕಿ ಹಾಕಿಕೊಂಡಿರುವುದೇ ಆದರೆ, ಇವತ್ತು ಕ್ರಿಸ್ತನು ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಮುಂದೆ ನಾವು ಓದುವಂಥ ಸಮಯದಲ್ಲಿ ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಮಾರ್ತಳಿಗೆ ಹೇಳುವಂಥ ಮಾತು, ಮರಿಯಳು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ. ಪ್ರಿಯ ವೀಕ್ಷಕರೇ, ಯಾರಿಗೆ ಮನಃಶಾಂತಿ ಬೇಕು, ಯಾರಿಗೆ ಸಮಾಧಾನ ಬೇಕು, ಅಂಥ ವಿಶ್ವಾಸಿಗಳು ದೇವರ ಮೇಲೆ ಪೂರ್ಣ ಭರವಸೆಯನ್ನು ಇಟ್ಟು, ನಂಬಿಕೆಯನ್ನು ಇಟ್ಟು ಜೀವಿಸುವುದಾದರೆ ಆ ಉತ್ತಮ ಭಾಗವನ್ನು ನಾವು ಆರಿಸಿಕೊಂಡಂಥ ಸಮಯದಲ್ಲಿ ದೇವರು ಯೇಸು ಕ್ರಿಸ್ತನು ಮರಿಯಳಿಗೆ ಹೇಳಿದಂಥ ಮಾತು, ಮಾರ್ತಳಿಗೆ ಹೇಳಿದ ಮಾತು, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ
ಕೊಟ್ಟನು. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನ ವಾಕ್ಯವು ನಮ್ಮ ಹೃದಯಗಳಲ್ಲಿ ದೃಢವಾಗಿ ಇರುವಂಥ ಸಮಯದಲ್ಲಿ ಆ ವಾಕ್ಯವು ನಮ್ಮಿಂದ ತೆಗೆಯಲ್ಪಡುವುದಕ್ಕೆ ಸಾಧ್ಯವಿಲ್ಲ. ಸೈತಾನನು ಬಂದು ನಮ್ಮ ಜೀವಿತದಲ್ಲಿರುವಂಥ ವಾಕ್ಯವನ್ನು ತೆಗೆಯುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದುದರಿಂದ ನಾವು ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲಬೇಕಾಗಿದೆ. ದೇವರ ವಿಶ್ವಾಸದಲ್ಲಿ ನಾವು ಜೀವಿಸಬೇಕಾಗಿದೆ. ಈ ಮಾರ್ತಳು ಮತ್ತು ಮರಿಯಳ ಈ ಒಂದು ಆ ವಾಕ್ಯದ ಮೂಲಕವಾಗಿ ಇವತ್ತು ನಾವು ನೀವು ಕಲಿಯುವಂಥದ್ದು, ಎಷ್ಟೋ ಜನ ಮಾರ್ತಳ ಹಾಗೆ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಜೀವಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಇನ್ನು ಅನೇಕರು ಮರಿಯಳ ಹಾಗೆ ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ವಾಕ್ಯವನ್ನು ಕೇಳುವುದಕ್ಕೆ, ಪರಿಶುದ್ಧವಾದ ಸಬ್ಬತ್ತಿನ ಆರಾಧನೆಗೆ ಚಾಚು ತಪ್ಪದೆ ಹೋಗಿ ವಾಕ್ಯವನ್ನು ಕೇಳಿ ವಾಕ್ಯದಲ್ಲಿ ದೃಢವಾಗಿ ನಿಲ್ಲುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಜೀವಿತ ಏನಾಗಿದೆ? ನಮ್ಮ ಜೀವಿತ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ? ನಾವು ಲೌಕಿಕ ವಿಷಯದಲ್ಲಿ ನಾವು ಬದ್ಧರಾಗಿ ನಾವು ಜೀವಿಸ್ತಾ ಇದ್ದೇವೆ, ಅದನ್ನು ನಾವು ಬಿಡಬೇಕಾಗಿದೆ. ದೇವರ ವಾಕ್ಯಕ್ಕೆ ನಾವು ಯಾವಾಗಲೂ ಕೂಡ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ಯೆಶಾಯನು ಬರೆದಂಥ ಪ್ರವಾದನೆ 26ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, 3ನೇ ವಚನ, ಸ್ಥಿರಚಿತ್ತನನ್ನು ಶಾಂತಿಯನ್ನು ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. ನೋಡಿ, ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಅದನ್ನು ಓದುವುದಾದರೆ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ, ಯೆಹೋವನಲ್ಲಿ ಸದಾ ಭರವಸವಿಡಿರಿ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನಲ್ಲಿ ಸದಾ ಭರವಸವಿಡಿರಿ. ಮಾರ್ತಳು ಮರಿಯಳು ಯೆಹೋವನಲ್ಲಿ ಸದಾ ಭರವಸೆಯನ್ನು ಇಟ್ಟಳು ಪ್ರಿಯರೇ. ಆಕೆಗೆ ಅದು ತೆಗೆಯಲ್ಪಡಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಆಕೆಯಿಂದ ಅದು ತೆಗೆಯಲ್ಪಡಲಿಲ್ಲ. ಯಾವುದು ಎಂಬುದಾಗಿ ನೋಡುವಾಗ ಅದು ದೇವರ ವಾಕ್ಯವಾಗಿದೆ. ಆದುದರಿಂದ ಮುಂದೆ ಹೇಳುವಂಥದ್ದು, ಯಾವ ಯೆಹೋವನ ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ, ಆತನು ಎತ್ತರದಲ್ಲಿ ವಾಸಿಸುವವರನ್ನು ಅವರ ಉನ್ನತ ಪಟ್ಟಣವನ್ನು ತಗ್ಗಿಸಿದ್ದಾನೆ, ಅದನ್ನು ಕೆಡವಿ ನೆಲಸಮ ಮಾಡಿ ಧೂಳಿಗೆ ತಂದಿದ್ದಾನೆ, ಅದು ಕಾಲ ತುಳಿತಕ್ಕೆ ಈಡಾಗಿದೆ, ದಿಕ್ಕಿಲ್ಲದ ಬಡವರು ಅದನ್ನು ಕಾಲಿನಿಂದ ತಿಳಿದು ಬಿಡುತ್ತಾರೆ. ಆದುದರಿಂದ ನಾವು ಸ್ಥಿರಚಿತ್ತರಾಗಿ ಶಾಂತಿಯಲ್ಲಿ ನೆಲೆಗೊಂಡು ಜೀವಿಸುವಾಗ ನಾವು ಭರವಸೆಯನ್ನು ಕಳೆದುಕೊಳ್ಳಬಾರದು, ಯೆಹೋವನಲ್ಲಿ ಭರವಸೆಯನ್ನು ಇಡಬೇಕೆಂಬುದಾಗಿ ನೋಡುತ್ತೇವೆ. ಮತ್ತು ದಾವೀದನು ಬರೆದಂಥ ಕೀರ್ತನೆ 9ನೇ ಅಧ್ಯಾಯ 9ನೇ ವಚನದಲ್ಲಿ, ಯೆಹೋವನು ಕುಗ್ಗಿ ಹೋಗಿದವರಿಗೆ ಆಶ್ರಯವು, ಆಪತ್ಕಾಲದಲ್ಲಿ ದುರ್ಗವೂ ಆಗಿದ್ದಾನೆ. ಯಾರು ಕುಗ್ಗಿ ಹೋಗಿದ್ದಾರೆ, ಯಾರು ಚಿಂತೆಯಲ್ಲಿದ್ದಾರೆ, ಯಾರು ನಿರಾಶೆಯ ಪರಿಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಯೆಹೋವನು ಆಶ್ರಯವು, ದುರ್ಗವೂ ಆಗಿದ್ದಾನೆ ಎಂಬುದಾಗಿ ದಾವೀದನು ತನ್ನ ಕೀರ್ತನೆ 9ನೇ ಅಧ್ಯಾಯ 9ರಲ್ಲಿ ತಿಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ವಾಕ್ಯದ ಸಂದೇಶದ ಮೂಲಕವಾಗಿ ನಮ್ಮ ಮನಸ್ಸು ಕುಗ್ಗಿ ಹೋಗಿರುವಂಥದ್ದನ್ನು ನಾವು ಬಿಡಬೇಕಾಗಿದೆ. ನಮ್ಮ ಮನಸ್ಸಿನಲ್ಲಿ ಧೈರ್ಯವನ್ನು ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಮನಸ್ಸಿನಲ್ಲಿರುವಂಥ ಚಿಂತೆಯನ್ನು, ಗಡಿಬಿಡಿಯನ್ನು ತೆಗೆದು ಹಾಕಬೇಕಾಗಿದೆ. ನಾವು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಾಗ ಅದು ನಮ್ಮಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳಬೇಕಾಗಿದೆ. ದಾವೀದನು ಬರೆದ ಕೀರ್ತನೆ 28ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಓದುವಾಗ, ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು, ನನಗೆ ಸಹಾಯವು ಉಂಟಾಯಿತು ಎಂಬುದಾಗಿ ಅಲ್ಲಿ ದಾವೀದನು ಹೇಳುತ್ತಾನೆ. ನಾನು ದೇವರಲ್ಲಿ ಭರವಸೆನಿಟ್ಟಿದ್ದೇನೆ, ನನಗೆ ಕಷ್ಟದ ಸಮಯದಲ್ಲಿ ಆತನು ಸಹಾಯಕನಾಗಿ ನನಗೆ ಸಹಾಯವನ್ನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಎಷ್ಟೋ ಸಾರಿ ಅಯ್ಯೋ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ, ಅಯ್ಯೋ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ನಾವು ನಮ್ಮ ಪಾಪವನ್ನು ಬಿಟ್ಟಾಗ, ದೇವರ ಮುಂದೆ ಮಾನಸಾಂತರ ಪಟ್ಟು ಪಾಪವನ್ನು ಅರಿಕೆ ಮಾಡಿದಾಗ ದೇವರು ಎಲ್ಲ ವಿಷಯದಲ್ಲಿಯೂ ನಮಗೆ ಬಿಡುಗಡೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ಆತ್ಮೀಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ ದೇವರ ವಾಕ್ಯದಲ್ಲಿ ದಾವೀದನು ಬರೆದ ಕೀರ್ತನೆ 33ನೇ ಅಧ್ಯಾಯ 18ರಿಂದ 22 ವಚನಗಳ ತನಕ ಓದುವಾಗ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ಯಾರು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಾರೋ ಅವರನ್ನು ಯೆಹೋವ ದೇವರು ಕಟಾಕ್ಷಿಸುತ್ತಾನೆ, ಅವರನ್ನು ಕರುಣಿಸುತ್ತಾನೆ, ಅವರನ್ನು ಸಾಕಿ ಸಲಹುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಮುಂದೆ ಹೇಳುವಂಥದ್ದು, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ದೇವರು ತನ್ನ ಕೃಪೆಯನ್ನು ಯಾರು ನಿರೀಕ್ಷೆ ನೀಡುತ್ತಾರೆ ಅವರಿಗೆ ಕೊಡುವನಾಗಿದ್ದಾನೆ. ಮತ್ತು ದಾವೀದನು ಬರೆದಂಥ ಕೀರ್ತನೆ 36ನೇ ಅಧ್ಯಾಯ 5ರಿಂದ 9 ವಚನಗಳ ತನಕ ನಾವು ಓದುವುದಾದರೆ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ,
ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಇದೆ. ಯೇಸು ಕ್ರಿಸ್ತನಲ್ಲಿ ಆ ಜೀವದ ಬುಗ್ಗೆ ಇದೆ. ಅಂದು ಸಮಾರ್ಯದ ಸ್ತ್ರೀಗೆ ಹೇಳಿದಂಥ ಮಾತು, ನಾನು ಕೊಡುವಂಥ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ, ಯಾಕೆಂದರೆ ಆ ನೀರು ಉಕ್ಕುವಂಥ ಹೊರತೆಯಾಗಿದೆ. ಇವತ್ತು ಯೇಸು ಕ್ರಿಸ್ತನ ಮಾತಿನಿಂದ ಯಾರಿಗೂ ಬಾಯಾರಿಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನ ವಾಕ್ಯದಿಂದ ಯಾರಿಗೂ ಕಷ್ಟಗಳು ಚಿಂತೆಗಳು ಬರುವುದಕ್ಕೆ ಸಾಧ್ಯವಿಲ್ಲ. ಮರಿಯಳ ಹಾಗೆ ನಾವು ಉತ್ತಮ ಭಾಗವನ್ನು ಆರಿಸಿಕೊಂಡಾಗ ದೇವರು ನಮಗೆ ಆ ಭಾಗವನ್ನು ಯಾವತ್ತೂ ಕೂಡ ತೆಗೆದು ಹಾಕುವುದಕ್ಕೆ ಇಷ್ಟಪಡುವುದಿಲ್ಲ. ಪ್ರಿಯರೇ, ಕೊನೆಯದಾಗಿ ದೇವರ ವಾಕ್ಯದಲ್ಲಿ ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನವನ್ನು ಓದುವುದಾದರೆ ದೇವರ ವಾಕ್ಯ ಹೇಳುತ್ತೆ, ಪ್ರಿಯರೇ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯದಲ್ಲಿ ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ಅಭಯವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನು ಶಾಂತಿಯನ್ನು ನಮಗೆ ಬಿಟ್ಟು ಹೋಗಿದ್ದಾನೆ. ಆ ಶಾಂತಿಯನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ಮರಿಯಳ ಹಾಗೆ ಕ್ರಿಸ್ತನ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಕೇಳಬೇಕಾಗಿದೆ. ಆದುದರಿಂದ ಇವತ್ತು ಮನುಷ್ಯನಲ್ಲಿ ಶ್ರದ್ಧೆ, ಭಕ್ತಿ, ಭಯ ಅನ್ನುವಂಥದ್ದು ಇಲ್ಲ. ಪ್ರಿಯರೇ, ನಾವು ಯಾವಾಗಲೂ ಕೂಡ ಒಂದು ಸಂಗೀತವನ್ನು ಹಾಡುತ್ತೇವೆ, ಭಕ್ತಿ ಬಾಯದಲ್ಲಿ ವಾಕ್ಯ ಬೆಳಕಲಿ ನಾವು ನಾಡೆಯುತ್ತ ಬಂದರೆ ಕರ್ತನು ನಮ್ಮ ಸಂಗಡ ಬರುತ್ತಾನೆ ಎಂಬುದಾಗಿ. ನೋಡಿ, ಎಂಥ ಅದ್ಭುತವಾದಂಥ ರಾಗವನ್ನು ಹಾಡ್ತೇವೆ, ಆದರೆ ಆ ರಾಗದ ಅರ್ಥವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಆದುದರಿಂದ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಈ ಲೋಕ ನಮಗೆ ಯಾವುದೇ ಶಾಂತಿಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಅಂಥ ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. ಆ ಶಾಂತಿಯನ್ನು ನೀವು ಪಡ್ಕೊಳ್ಬೇಕಾದ್ರೆ ನೀವು ದೇವರ ವಾಕ್ಯದಲ್ಲಿ ದೃಢವಾಗಿರಬೇಕು. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಇವತ್ತು ನಮ್ಮ ಹೃದಯ ಕಳವಳಗೊಳ್ಳಬಾರದು, ನಾವು ಹೆದರಬಾರದು. ನಾನು ಹೋಗಿ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆ, ನಿಮಗೆ ಹೇಳಿದ್ದನ್ನು ಕೇಳಿದ್ದೀರಿ, ನೀವು ನನ್ನನ್ನು ಪ್ರೀತಿಸುವರಾಗಿದ್ದರೆ ನಾನು ತಂದೆ ಬಳಿಗೆ ಹೋಗುವ ವಿಷಯದಲ್ಲಿ ಸಂತೋಷ ಪಡುತ್ತಿದ್ದೀರಿ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ನಮಗೆ ಅಭಯವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ, ಈ ಸಂದೇಶದ ಮೂಲಕವಾಗಿ ಮರಿಯಳ ಹಾಗೆ ಉತ್ತಮ ಭಾಗವನ್ನು ನಾವು ಆರಿಸಿಕೊಳ್ಳೋಣ. ಆ ಭಾಗವು ಯಾವತ್ತೂ ಕೂಡ ನಮ್ಮಿಂದ ತೆಗೆಯಲ್ಪಡುವುದಿಲ್ಲ. ಆ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ನೀವು ಕೂಡ ದೇವರಲ್ಲಿ ಭರವಸೆ, ವಿಶ್ವಾಸವನ್ನು ಇಟ್ಟು, ನಂಬಿಕೆ ಇಟ್ಟು ಕ್ರಿಸ್ತನ ಮಕ್ಕಳಾಗಿ ನೀವು ಜೀವಿಸುವುದಾದರೆ ಕ್ರಿಸ್ತನ ಕೃಪೆ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರುವಂಥದ್ದಾಗಿದೆ. ಆ ಕ್ರಿಸ್ತನ ಕೃಪೆ, ಆ ಪ್ರೀತಿ, ಆ ಒಂದು ಭರವಸೆ, ನಂಬಿಕೆ ಯಾವಾಗಲೂ ಕೂಡ ದೇವರು ನಿಮ್ಮ ಮೇಲೆ ಇಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯಗಳ ಮೂಲಕವಾಗಿ ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಸ್ಥಾನಗಳಲ್ಲಿ ವಾಸ ಮಾಡುವ ದೇವರೇ, ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ವಾಕ್ಯದ ಬೆಳಕಿನ ಜೀವಿತದಲ್ಲಿ ಜೀವಿಸಲಿಕ್ಕಾಗುವಂತೆಯೂ ನಿನ್ನ ಮಾರ್ಗದಲ್ಲಿ ಬೆಳಿಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಕಾರ್ಯಕ್ರಮವನ್ನು ಆಲಿಸಿದಂಥ ಪ್ರತಿಯೊಬ್ಬರಿಗೆ ಎಲ್ಲ ವಿಷಯದಲ್ಲಿಯೂ ಬಿಡುಗಡೆಯನ್ನು, ಆಶೀರ್ವಾದವನ್ನು ಯೇಸುವೇ ನಿನ್ನ ವಾಕ್ಯದ ಮೂಲಕವಾಗಿ ದಯಪಾಲಿಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳಿದ್ದ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸಿರಿ. ದೇವರು ಈ ಸಮಯದಲ್ಲಿ, ಈ ದಿನದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.